ನೋಡ್ತಾ ಇದ್ದೀವಿ, ಚೋಳರಿಂದ ನಿರ್ಮಾಣಗೊಂಡು ಗಂಗರಿಂದ ಪುನರುದ್ಧಾರಗೊಂಡಂತಹ ಜೀರ್ಣೋದ್ಧಾರಗೊಂಡಂತಹ ದೇವಾಲಯ ಇದು. ಸುಮಾರು 1000 ವರ್ಷಗಳಷ್ಟು ಇತಿಹಾಸ ಇರತಕ್ಕಂತಹ ದೇವಾಲಯ ವೀರಭದ್ರ ಸ್ವಾಮಿ ದೇವಾಲಯ. ಇವತ್ತಿನ ದಿನ ಜಾತ್ರಾ ಮಹೋತ್ಸವ ತುಂಬಾ ಅದ್ಧೂರಿಯಾಗಿ ನಡೀತಾ ಇದೆ. ಸುಮಾರು 3 ದಿನಗಳ ಕಾಲ ನಡೆಯುವಂತಹ ಈ ಜಾತ್ರಾ ಮಹೋತ್ಸವದ ವಿಶೇಷ ವಿಡಿಯೋವನ್ನು ನಿಮ್ಮ ಜೊತೆ ಕೂಡ ನಾನು ಶೇರ್ ಮಾಡ್ತಾ ಇದ್ದೀನಿ. ಬನ್ನಿ ಈಗ ದೇವಾಲಯದ ಒಳಗಡೆ ಹೋಗೋಣ. ವೀರಭದ್ರ ಸ್ವಾಮಿಯು ಶಿವನ ಅವತಾರ ಅಂತಾರೆ. ಹಾಗೆ ಈ ಒಂದು ಇತಿಹಾಸಕ್ಕೆ ಸಂಬಂಧಪಟ್ಟಂತಹ ವಿಡಿಯೋವನ್ನು ಕೂಡ ಈಗಾಗಲೇ ನಾನು ಅಪ್ಲೋಡ್ ಮಾಡಿದ್ದೀನಿ. ಇವತ್ತಿನ ದಿನ ಇಲ್ಲಿ ನಡೀತಾ ಇರತಕ್ಕಂತಹ ಜಾತ್ರಾ ಮಹೋತ್ಸವವನ್ನು ಇವತ್ತಿನ ದಿನ ನಾವು ನೋಡ್ತಾ ಇದ್ದೀವಿ. ತುಂಬಾ ಅದ್ಧೂರಿಯಾಗಿ ನಡೆಯುತ್ತೆ. ಪ್ರತಿ ವರ್ಷ ಕೂಡ ಈ ಒಂದು ದೇವಾಲಯದಲ್ಲಿ ಜಾತ್ರಾ ಮಹೋತ್ಸವ ತುಂಬಾ ಅದ್ಧೂರಿಯಾಗಿ ನಡೆಯುತ್ತೆ. ಈ ದೇವಾಲಯದ ಒಂದು ವಿಶೇಷ ಆಕರ್ಷಣೆ ಅಂದರೆ ಬಿಲ್ವಪತ್ರದ ಮರ. ದೇವಾಲಯದ ಆವರಣದಲ್ಲಿರ್ತಕ್ಕಂತಹ ಬಿಲ್ವಪತ್ರದ ವೃಕ್ಷವನ್ನು ಕೂಡ ನೋಡ್ತಾ ಇದ್ದೀವಿ ನಾವು. ಇಲ್ಲಿ ಬರುವಂತಹ ಭಕ್ತಾದಿಗಳು ದೀಪವನ್ನು ಹಚ್ಚಿ ಬಿಲ್ವಪತ್ರ ವೃಕ್ಷದ ಕೆಳಗಡೆ ಇರ್ತಕ್ಕಂತಹ ಶಿವಲಿಂಗಕ್ಕೆ ಪೂಜೆಯನ್ನು ಕೂಡ ಸಲ್ಲಿಸ್ತಾರೆ. ಹಾಗೆ ದೀಪಾರಾಧನೆಯನ್ನು ಕೂಡ ಮಾಡ್ತಾರೆ. ಸ್ನೇಹಿತರೆ, ನೋಡ್ತಾ ಇದ್ದೀವಲ್ವ, ಬಿಲ್ವ ವೃಕ್ಷಕ್ಕೂ ಕೂಡ ಲೈಟಿಂಗ್ಸನ್ನು ಮಾಡಿದ್ದಾರೆ. ಹಾಗೆ ಇಲ್ಲಿ ವಿಶೇಷತೆ ಅಂದರೆ ಈ ದೇವಾಲಯದಲ್ಲಿ ಈ ಒಂದು ನಮ್ಮನ್ನು ತುಂಬಾ ಆಕರ್ಷಣೆ ಮಾಡುವಂತಹದ್ದು, ಹಾಗೆಯೇ ನಮ್ಮನ್ನು ತುಂಬ ಮನಸೂರೆಗೊಳ್ಳುವಂತಹದ್ದು ಈ ಒಂದು ಬಿಲ್ವ ವೃಕ್ಷ. ನೋಡ್ತಾ ಇದ್ದೀವಿ, ಸಂಧ್ಯಾ ಕಾಲದ ದೀಪಾರಾಧನೆಗಾಗಿ ಸುಮಾರು ಜನ ಭಕ್ತಾದಿಗಳು ಕೂಡ ಇಲ್ಲಿ ಕಾಯ್ತಾ ಇದ್ದಾರೆ. ಅದಷ್ಟೇ ಅಲ್ಲ ಸ್ನೇಹಿತರೆ, 1000 ವರ್ಷಗಳಷ್ಟು ಇತಿಹಾಸ ಇರತಕ್ಕಂತಹ ಚೋಳರಿಂದ ನಿರ್ಮಾಣಗೊಂಡು ಗಂಗರಿಂದ ರೆನೋವೇಷನ್ ಆದಂತಹ ದೇವಾಲಯ ಇದು. ಶಿವನ ಅಂಶವಾದಂತಹ ವೀರಭದ್ರನು ನೆಲೆಸಿರುವಂತಹ ಆಲಯ ಇದು. ಇನ್ನು ಸುಮಾರು 3 ದಿನಗಳ ಕಾಲ ನಡೆಯುವಂತಹ ಈ ಜಾತ್ರಾ ಮಹೋತ್ಸವಕ್ಕೆ ಸಾವಿರಾರು ಭಕ್ತರು ಇಲ್ಲಿನ ಒಂದು ಸ್ಥಳೀಯರು ಆಗಮಿಸ್ತಾರೆ. ವೀರಭದ್ರನ ಆಶೀರ್ವಾದವನ್ನು ಕೂಡ ಪಡ್ಕೊಳ್ತಾರೆ. ಇನ್ನು ದೇವಾಲಯದ ಆವರಣದಲ್ಲಿರ್ತಕ್ಕಂತಹ ನಾಗರ ಕಲ್ಲುಗಳನ್ನು ಕೂಡ ನೋಡ್ತಾ ಇದ್ದೀವಿ. ಸುಮಾರು 1000 ವರ್ಷಗಳಷ್ಟು ಹಳೆಯದಾದಂತಹ ದೇವಾಲಯ, ಚೋಳರಿಂದ ನಿರ್ಮಾಣಗೊಂಡಂತಹ ದೇವಾಲಯ, ಗಂಗರಿಂದ ರೆನೋವೇಷನ್ಗೊಂಡಂತಹ ದೇವಾಲಯ. ಈ ದೇವಾಲಯದಲ್ಲಿ ನೆಲೆಸಿದ್ದಾನೆ ವೀರಭದ್ರ ಸ್ವಾಮಿ. ಸ್ನೇಹಿತರೆ, ಈ ಒಂದು ದೇವಾಲಯದ ಆವರಣದಲ್ಲಿ ಪ್ರಮುಖ ಆಕರ್ಷಣೆ ಅಂದರೆ ದೇವಾಲಯದಲ್ಲಿ ಇರತಕ್ಕಂತಹ ಬಿಲ್ವಪತ್ರೆಯ ಒಂದು ವೃಕ್ಷ. ನಾನು ಮೊದಲ ಸಲ ಭೇಟಿ ಕೊಟ್ಟಾಗ ನನ್ನನ್ನು ತುಂಬ ಆಕರ್ಷಣೆ ಮಾಡಿದ್ದು, ನನಗೆ ತುಂಬ ಒಂದು ಮನಸ್ಸಿಗೆ ಉಲ್ಲಾಸವನ್ನು, ಸಂತೋಷವನ್ನು ಕೊಟ್ಟಿದ್ದು ಈ ಬಿಲ್ವ ವೃಕ್ಷ. ಇದರ ಬಗ್ಗೆ ಇತಿಹಾಸವನ್ನು ಕೂಡ ನಾನು ಈಗಾಗಲೇ ಅಪ್ಲೋಡ್ ಮಾಡಿದ್ದೀನಿ. ಇವತ್ತಿನ ದಿನ 3 ದಿನಗಳ ಕಾಲ ಜಾತ್ರಾ ಮಹೋತ್ಸವ ಈ ದೇವಾಲಯದಲ್ಲಿ ನಡೀತಾ ಇದೆ. ಜಾತ್ರಾ ಮಹೋತ್ಸವ